ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ದೇವನೊಲಿದನ ಕುಲವೇ ಸತ್ಕುಲಂ ಅಂದರೆ ಸತ್ಕುಲಂ ಅಂದರೆ ಒಳ್ಳೆಯ ಕುಲ. ಒಳ್ಳೆಯ ಕುಲ ಯಾವುದು? ದೇವರು ಯಾರಿಗೆ ಒಲಿತಾರೋ ಅವರ ಕುಲವೇ ಒಳ್ಳೆಯ ಕುಲ. ಅಂದರೆ ಇಲ್ಲಿ ಯಾವುದೇ ಭೇದ ಇಲ್ಲ ದೇವರ ವಿಚಾರದಲ್ಲಿ. ಯಾರು ಉಚ್ಚ ಯಾರು ನೀಚ ಇದೆಲ್ಲ ದೇವರು ನಿರ್ಧಾರ ಮಾಡ್ತಾರೆ. ಯಾವ ಜಾತಿ ಆಗಿರಲಿ ಏನೇ ಆಗಿರಲಿ ದೇವರ ಪ್ರೀತಿಗೆ ಪಾತ್ರರಾಗಬೇಕು, ಅದೇ ಸತ್ಕುಲ ಆಗುತ್ತೆ ಅಂತಂದೇಳಿ ಈ ಕುಲದ ಬಗ್ಗೆ ಇಲ್ಲಿ ರಗಳೆಯ ಕವಿ ಹರಿಹರ ಹೇಳ್ತಿದ್ದಾರೆ. ಆಕರ ಗ್ರಂಥ 5 ರಗಳೆಗಳು. ಇದು ಅಂದಿನ ರಾಜರ ಕಾಲದ ಕತೆ. ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅವತ್ತಿಗೆ ಮೈಸೂರು ರಾಜ್ಯ ಅಂತೆಲ್ಲ ಹೆಸರಿತ್ತು. ಆ ಸಂದರ್ಭದಲ್ಲಿ ಅದೇ ರೀತಿಯ ರಾಜರ ಕಾಲದಲ್ಲಿ ಚೋಳ ಸಾಮ್ರಾಜ್ಯ ಇತ್ತಲ್ಲ, ಆ ಚೋಳ ರಾಜನ ಕಾಲದಲ್ಲಿ ನಡೆದಂಥ ಒಂದು ಭಕ್ತಿಯ ಕತೆ. ಶಿವ ಆ ಭಕ್ತನ ಪ್ರೀತಿಗೆ ಯಾವ ರೀತಿ ಒಲಿತಾನೆ ಅಂತಂದು ಹೇಳೋದು. ಇದೇ ಥರ ಕುಲದ ಬಗ್ಗೆ ಎಲ್ಲ ವಚನಕಾರರು, ದಾಸರು, ದಾಸ ಸಾಹಿತ್ಯದಲ್ಲೆಲ್ಲ ಕೂಡ ಹೇಳಿದೆ. ಇಲ್ಲೂ ಕೂಡ ಚೆನ್ನಾಗಿ ಅರ್ಥೈಸಿದ್ದಾರೆ. ಅದೇ 12ನೇ ಶತಮಾನದಲ್ಲಿ ಕಂಡು ಬಂದಂಥ ವಿಚಾರ. ಈ ದೇವನೊಲಿದನ ಕುಲವೇ ಸತ್ಕುಲಂ ಪದ್ಯವನ್ನು ನಾವು ಎಕ್ಸಾಮ್ಗೆ ಇಂಪಾರ್ಟೆಂಟಾಗಿ ಏನೇನು ಬೇಕೋ ಆ ರೀತಿ ಪರೀಕ್ಷೆಗೆ ಅನುಕೂಲ ಆಗೋ ರೀತಿ ಒಂದು ಸಾರಾಂಶದ ರೀತಿಯಲ್ಲಿ ವಿಚಾರ ತಿಳಿತಾ ಹೋಗೋಣ. ಏನೇನಾಯಿತು ಕುಲದಲ್ಲಿ? 12ನೇ ಶತಮಾನದ ಅಂತ್ಯಭಾಗ, 12ನೇ ಶತಮಾನ ಮುಗಿತಾ ಬಂತು. ವಚನಕಾರರ ಕಾಲ ಕೂಡ 12ನೇ ಶತಮಾನ. ಇದು 12ನೇ ಶತಮಾನದ ಅಂತ್ಯಭಾಗದಲ್ಲಿ ಕಂಡುಬಂದಂತಹ ವಿಚಾರ. ರಗಳೆಯ ಕವಿ, ರಗಳೆಯ ಕವಿ ಅಂತಂದರೆ ಪ್ರಸಿದ್ಧಿ ಪಡೆದಿರುವಂಥ ಹರಿಹರ ರಚನೆ ಮಾಡಿರುವಂಥ ಕಾವ್ಯಗಳಲ್ಲಿ ಶಿವನ ಭಕ್ತಿ ತುಂಬ ಎದ್ದು ಕಾಣುತ್ತೆ. ಈ ಹರಿಹರ ರಚಿಸಿರುವಂಥ ಎಲ್ಲ ಕಾವ್ಯದ ಕಥಾನಾಯಕರು ಶಿವಭಕ್ತರೇ ಆಗಿರ್ತಾರೆ ಹೆಚ್ಚಿನದಾಗಿ. ಅದೇ ನಿಟ್ಟಿನಲ್ಲಿ ಈ ಪದ್ಯವನ್ನು ಕೂಡ ಹೇಳೋದಕ್ಕೆ ಹೊರಟಿದ್ದಾರೆ. ಈ ಪದ್ಯದಲ್ಲಿ ಮಾದಾರ ಚೆನ್ನಯ್ಯ, ಮಾದಾರ ಚೆನ್ನಯ್ಯ ಯಾರ ಭಕ್ತ? ಶಿವನ ಭಕ್ತ ಅಂತಂದೇಳಿ ತಿಳಿಸ್ತಾ ಇದ್ದಾರೆ. 12ನೇ ಶತಮಾನದಲ್ಲಿ ಕಂಡುಬಂತಹ ಈ ಮಾದಾರ ಚೆನ್ನಯ್ಯ ಅನ್ನುವಂತಹ ಶಿವನ ಭಕ್ತ ಒಬ್ಬ ಪರಮ ಭಕ್ತನೇ ಆಗಿರ್ತಾನೆ. ಶಿವನ ಭಕ್ತಿಯಲ್ಲಿ ತುಂಬ ದೊಡ್ಡ ಭಕ್ತಿನೇ ಹೊಂದಿರ್ತಾನೆ. ಇವನು ಚೋಳ ದೇಶ ಅಂತ ಏನಿತ್ತಲ್ಲ ಅವತ್ತಿಗೆ ಚೋಳರ ಸಾಮ್ರಾಜ್ಯದ, ಆ ಚೋಳ ದೇಶದ ಕರಿಕಾಳ ಚೋಳ, ಕರಿಕಾಲ ಅಥವಾ ಕರಿಕಾಳ ಚೋಳ ಎಂಬ ರಾಜನ ಆಸ್ಥಾನದಲ್ಲಿ ಕೆಲಸ ಮಾಡ್ಕೊಂಡಿದ್ದ. ಏನು ಕೆಲಸ ಮಾಡ್ಕೊಂಡಿದ್ದ? ರಾಜನ ಆಸ್ಥಾನದಲ್ಲಿ ಕುದುರೆಗಳಿದ್ವಲ್ಲ, ಆ ಕುದುರೆಗಳಿಗೆ ಹುಲ್ಲನ್ನು, ಮೇವು, ಆಹಾರ ತರುವಂತಹ ಕಾಯಕ ಕೆಲಸವನ್ನು ಮಾಡಿಕೊಂಡಿದ್ದ. ಈ ರೀತಿ ಕೆಲಸ ಮಾಡ್ತಾ ಮಾದಾರ ಚೆನ್ನಯ್ಯ ಪ್ರತಿನಿತ್ಯ ದಿನನಿತ್ಯ ಬಹುಬೇಗ ಎದ್ದು ಎಲ್ಲಿಗೆ ಹೋಗ್ತಿದ್ದ? ಕಾಡಿಗೆ ಹೋಗ್ತಿದ್ದ. ಕಾಡಿಗೆ ಹೋಗಿ ನದಿಯ ತೀರದಲ್ಲಿ ಕೂತ್ಕೊಂಡು, ನದಿಯ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಕಲ್ಲನ್ನು ಇಡ್ತಿದ್ದ. ನಾವು ನಾಗರ ಪಂಚಮಿಯಲ್ಲೆಲ್ಲ ಕಲ್ಲನ್ನು ಇಟ್ಟು ಪೂಜೆ ಮಾಡ್ತೀವಲ್ಲ, ಆ ಥರ ಒಂದು ಕಲ್ಲನ್ನು ಇಟ್ಟು ಅದನ್ನೇ ಲಿಂಗ ಅಂತಂದೇಳಿ ಭಾವಿಸ್ತಿದ್ದ. ಅಷ್ಟೊಂದು ಭಕ್ತಿ ಅವನಲ್ಲಿತ್ತು. ವಚನಕಾರರಲ್ಲಿ ಬಸವಣ್ಣನವರೆಲ್ಲ ಹೇಳಿದಾರಲ್ಲ, ದೇವಸ್ಥಾನ ಕಟ್ಟೋದಕ್ಕಾಗದಿದ್ರೆ ನಿನ್ನ ದೇಹವನ್ನೇ ನೀನು ದೇಗುಲ ಅಂತ ತಿಳ್ಕೊ. ಅದೇ ಥರ ಇಲ್ಲಿ ಇವನಿಗೆ ಕಲ್ಲನ್ನೇ ದೇವರು ಅಂತ ತಿಳ್ಕೊಂಡ. ಆ ಕಲ್ಲನ್ನು ಲಿಂಗವೆಂದು ಭಾವಿಸಿ ಆ ಲಿಂಗಕ್ಕೆ ಕಾಡಿನಲ್ಲಿ ಏನೇನು ಸಿಕ್ತಿತ್ತು ಅವನಿಗೆ, ಕಾಡಿನಲ್ಲಿ ದೊರೆಯುವಂತಹ ಪಚ್ಚೆ, ದವನ, ಸುರಗಿ, ಅದೇ ರೀತಿ ಕೆಂಜಾಜಿ ಅಂದರೆ ಕೆಂಪಾದ ಜಾಜಿ, ಮತ್ತು ಸಂಪಿಗೆ, ಈ ಥರದ ಅನೇಕ ಹೂಗಳು, ಕಾಡಲ್ಲಿ ಸಿಗುವ ಹೂಗಳು. ಸಂಪಿಗೆ ಹೂವನ್ನು ನೋಡ್ಬೋದು ಇವಾಗ ನಾವು, ಜಾಜಿ ಹೂವು ಹಿಂಗೆಲ್ಲ ಕೆಲವೊಂದು ನಾಡಲ್ಲಿ ಮಾರ್ಕೆಟಲ್ಲೆಲ್ಲ ಸಿಗಲ್ಲ. ಆ ಥರದ ಅನೇಕ ಹೂಗಳನ್ನು ತಂದು ಲಿಂಗಕ್ಕೆ ಅರ್ಪಿಸಿ, ಶಿವನ ಲಿಂಗಕ್ಕೆ ಅಂದರೆ ಕಲ್ಲನ್ನೇ ಲಿಂಗ ಮಾಡಿಕೊಂಡು ಅರ್ಪಿಸಿ ಪೂಜೆಯನ್ನು ಮಾಡ್ತಿದ್ದ. ಅದನ್ನು ನೋಡಿ, ಆ ಪೂಜೆ ಮಾಡಿ ಆ ಕ್ಷಣವನ್ನು ತುಂಬ ಸಂತಸ ಪಡ್ತಿದ್ದ. ಆ ಕ್ಷಣದಲ್ಲಿ ಈ ಥರ ಪೂಜೆಗೆ ಭಕ್ತಿ ತುಂಬ ಪ್ರಮುಖವಾಗುತ್ತೆ. ಆಡಂಬರ ಅಂತ ಬೇಕು ಅಂತಲ್ಲ,
ಈ ತರ ಒಂದು ಸರಳವಾಗಿ ಭಕ್ತಿಯನ್ನ ತೋರ್ತಾನೆ, ಪ್ರೀತಿ ತೋರ್ತಾನೆ. ಹಂಗಂತ ಅವನಿಗೇನು ದೇವ್ರು ಒಲಿಯಲ್ವಾ ಅಂತ ಪ್ರಶ್ನೆ ಮಾಡೋದಾದ್ರೆ ಏನಾಗುತ್ತೆ ಅಂತ ಮುಂದೆ. ಅದು ಕೊನೆಗೂ ಯಾರಿಗೂ ತಿಳಿಯದ ಹಾಗೆ ಅವನ ಜಾತಿಗೆ ಅನುಗುಣವಾಗಿ ಹುಲ್ಲನ್ನು ಕೊಯ್ಯೋದು ಎತ್ತಿನ ಮೇಲೆ ಏರ್ಕೊಂಡು ಬರ್ತಿದ್ದ. ಆ ಹುಲ್ಲನ್ನ ಎತ್ತು ದನ ಅದ್ರ ಮೇಲೆ ಏರ್ಕೊಂಡು, ಅಂದರೆ ಅದ್ರ ಮೇಲೆ ಇಟ್ಕೊಂಡು ಅದನ್ನು ತಂದು ಆ ರಾಜನ ಕುದುರೆಗಳೇನಿದ್ವಲ್ಲ ಆ ಸ್ಥಾನದಲ್ಲಿ, ಆ ಕುದುರೆಗಳ ಲಾಯದಲ್ಲಿ ಹಾಕ್ತಿದ್ದ. ಲಾಯ ಅಂದರೆ ಕೊಟ್ಟಿಗೆ, ಆ ಕುದುರೆಗಳನ್ನು ಕಟ್ಟುವಂಥ ಸ್ಥಳ. ಆ ಕೊಟ್ಟಿಗೆ ಮನೆಗೆ ಹಾಕ್ಬಿಟ್ಟು ಮತ್ತೆ ಮನೆಗೆ ಬಂದು ದೇವರಿಗೆ ಪ್ರಸಾದವನ್ನು ಅರ್ಪಿಸ್ತಿದ್ದ. ಮತ್ತೆ ಇಲ್ಲಿ ಮನೆಯಲ್ಲೂ ದೇವರಿಗೆ ಪೂಜೆಯನ್ನು ಮಾಡಿ ಪ್ರಸಾದವನ್ನು ಅರ್ಪಿಸಿ ಅದೆಲ್ಲ ಆದಮೇಲೆ ಅವನು ಊಟ ಮಾಡ್ತಿದ್ದ. ಯಾರು? ಮಾದಾರ ಚೆನ್ನಯ್ಯ. ಈ ರೀತಿ ಅವನು ಪ್ರತಿನಿತ್ಯ ಅವನು ದಿನಚರಿಯನ್ನು ರೂಢಿ ಮಾಡ್ಕೊಂಡಿದ್ದ. ಹಿಂಗಿರ್ಬೇಕಾದ್ರೆ ಒಂದಿನ ಇವನ ಭಕ್ತಿಗೆ ಶಿವ ಮೆಚ್ಕೊಂಡ. ಇವನ ಭಕ್ತಿಯನ್ನು ಶಿವ ಮೆಚ್ಚಿ ಅದನ್ನು ಜಗತ್ತಿಗೆ ತಿಳಿಸ್ಬೇಕು ಅಂತಂದೇಳಿ ಇವನ ಮನಸ್ಸನ್ನು ಸೇರಿ ಇವನ ಮೂಲಕನೇ ಮಾದಾರ ಚೆನ್ನಯ್ಯನ ಹೆಂಡತಿ ನೀಡಿದಂತಹ ರಾಗಿ ಗಂಜಿಯನ್ನೆಲ್ಲ ಸೇವನೆ ಮಾಡ್ತಾನೆ ಶಿವ. ರಾಗಿ ಅಂಬಲಿ ಗಂಜಿ ಅಂತ ಹೇಳ್ತೀವಲ್ಲ, ಅದನ್ನು ಸೇವನೆ ಮಾಡ್ದ. ಇದೇ ಸಂದರ್ಭದಲ್ಲಿ ದಿನನಿತ್ಯ ಪೂಜಿಸುವಂತೆ ಕರಿಕಾಲ ಚೋಳ, ಅವನು ಕೂಡ ದಿನನಿತ್ಯ ಯಾವ ರೀತಿ ಪೂಜಿಸ್ತಾರೆ ಅದೇ ರೀತಿ ಪೂಜಿಸುವಂತೆ ಕರಿಕಾಲ ಚೋಳ ದೇವರಿಗೆ ನಾನಾ ಬಗೆಯ ಆಹಾರ ಇಟ್ಟು ಸೇವಿಸುವಂತೆ ಕರೆದ. ಆ ದಿನನಿತ್ಯ ಬಂದು ಚೋಳ ರಾಜ ನೀಡ್ತಿದ್ದ ಪ್ರಸಾದವನ್ನು ಸೇವಿಸ್ತಿದ್ದ. ಶಿವ ಆ ದಿನ ಮಾತ್ರ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ ಶಿವ ಬೇರೆ ಕಡೆ ಹೋಗಿದ್ದಾನೆ. ಅಂದರೆ ಇನ್ನೊಬ್ಬ ಭಕ್ತನ ಪ್ರೀತಿಯನ್ನು ಮೆಚ್ಚಿ ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿದ್ದ. ಆ ಕೋಪ ಬಂತು ರಾಜನಿಗೆ. ಆಗ ಕೋಪಗೊಂಡ ರಾಜ, ನನ್ನಿಂದ ಏನು ಅಪರಾಧ ಆಯಿತು, ಯಾಕೆ ನೀನು ಬರ್ತಿಲ್ಲ ಅಂತಂದೇಳಿ ಶಿವನನ್ನು ಪ್ರಶ್ನೆ ಮಾಡ್ತಾ ಆ ರಾಜ, ಕರಿಕಾಲ ಚೋಳ ರಾಜ, ಅವನ ಸೊಂಟದಲ್ಲಿದ್ದ ಕತ್ತಿಯನ್ನು ತಗೊಂಡು ಸಾಯೋದಕ್ಕೆ ಮುಂದಾಗ್ತಾನೆ, ತನ್ನ ಪ್ರಾಣವನ್ನೇ ಅರ್ಪಿಸೋದಕ್ಕೆ ಮುಂದಾಗ್ತಾನೆ. ಆ ಕ್ಷಣದಲ್ಲಿ ಶಿವ ತನ್ನ ಭಕ್ತನನ್ನು ಬಿಟ್ಕೊಡಕ್ಕೆ ಸಾಧ್ಯ ಇಲ್ವಲ್ಲ. ಶಿವ ಪರೀಕ್ಷೆ ಮಾಡ್ತಾನೆ, ಆದರೆ ಕಾಪಾಡ್ತಾನೆ. ಹಂಗಾಗಿ ತಟ್ಟನೆ ಪ್ರತ್ಯಕ್ಷನಾದ. ಯಾರು? ಶಿವ. ಈ ರೀತಿ ಪ್ರತ್ಯಕ್ಷ ಆಗಿ ವಿಚಾರವನ್ನು ತಿಳಿಸ್ತಾನೆ, ಏನಾಯಿತು, ನಾನು ಯಾಕೆ ಬರೋಕ್ಕಾಗಲಿಲ್ಲ ಅಂತ. ಶಿವ ಚೋಳರಾಜನಿಗೆ ಹೇಳ್ತಾರೆ ಶಿವ, ನಾನು ಈಗಾಗಲೇ ಮಾದಾರ ಚೆನ್ನಯ್ಯ ಏನಿದನಲ್ಲ, ಆ ಮಾದಾರ ಚೆನ್ನಯ್ಯ ಎಂಬ ಭಕ್ತನ ಮನೆಯಲ್ಲಿ ಊಟ ಮಾಡಿದ್ದೀನಿ, ನನಗೆ ಹಸಿವಿಲ್ಲ ಅಂತಂದೇಳಿ ಮಾಯ ಆಗ್ಬಿಟ್ರು ಶಿವ. ಹೆಚ್ಚಿನದಾಗಿ ವಿವರಣೆ ಕೊಡಲಿಲ್ಲ. ಅವನಿಗೆ ಯಾರಿಗೆ? ಯಾರು ರಾಜ? ಚೋಳ ರಾಜ, ಕರಿಕಾಲ ಚೋಳ. ಅವನಿಗೆ ಆಶ್ಚರ್ಯ ಆಯಿತು. ಆಶ್ಚರ್ಯ ಆಗಿ ಶಿವನಿಗೆ ಊಟವಿಟ್ಟಂಥ ಆ ಪರಮ ಭಕ್ತ ಯಾರಿರ್ಬೋದು ಅಂತ ಪರಮ ಭಕ್ತ? ಅವನನ್ನು ನಾನು ಒಂದು ಬಾರಿ ಕಾಣಬೇಕು, ನೋಡಲೇಬೇಕಲ್ಲ ಅಂತಂದೇಳಿ ಬಯಸಿ ಆಸೆಪಟ್ಟು, ರಾಜ ಅಂದರೆ ಎಲ್ಲ ತಯಾರಿ ಇರಬೇಕು, ಎಲ್ಲ ರಕ್ಷಣೆ ಇರಬೇಕಲ್ಲ, ಅಂದರೆ ಆಳು ಕಾಳು ಸೇವಕರು ಹಿಂಗೆಲ್ಲ. ಅದೆಲ್ಲ ಹೋಗಲಿ, ತನ್ನ ಕಾಲಿನ ಪಾದರಕ್ಷೆಗಳನ್ನೇ ಗಮನಿಸಲಿಲ್ಲ ಅವನು. ಕಾಲಿಗೆ ಬೇಕಾದಂಥ ಪಾದರಕ್ಷೆಗಳು, ಚಪ್ಪಲಿಗಳನ್ನೇ ಗಮನಿಸದೆ ಬರೀ ಕಾಲಿನಲ್ಲಿಯೇ ರಸ್ತೆಗಳಲ್ಲೆಲ್ಲ ಹುಡುಕಾಡ್ದ. ಎಲ್ಲ ಕೇರಿಗಳಲ್ಲಿ, ರಸ್ತೆಗಳಲ್ಲಿ ಚೆನ್ನಯ್ಯ ಯಾರು, ಆತನ ಮನೆಯಲ್ಲಿ ಎಲ್ಲಿದೆ, ಎಲ್ಲಿರ್ಬೋದ ಮನೆ ಅಂತಂದೇಳಿ ಹುಡ್ಕೋದಕ್ಕೆ ಶುರು ಮಾಡ್ದ. ಅದೇ ರೀತಿ ಹುಡುಕ್ತಾ, ನಾನೊಬ್ಬನೇ ಹುಡುಕಿದ್ರಾಗಲ್ಲ ಅಂತಂದೇಳಿ ಸೈನಿಕರನ್ನು ಕೂಡ ದಿಕ್ಕಿಗೆ ಕಳಿಸ್ದ. ಎಲ್ಲಿದ ನೋಡಿ ಚೆನ್ನಯ್ಯ ಅಂತಂದೇಳಿ. ಈ ರೀತಿ ಹುಡುಕಿದ್ದಾದ್ಮೇಲೆ ಕೊನೆಗೆ ಸಿಕ್ತದು ಮನೆ. ಅವನನ್ನು ಹುಡುಕಿ, ಅಂದರೆ ಮಾದಾರ ಚೆನ್ನಯ್ಯನನ್ನು ಹುಡುಕಿ ಆ ಚೆನ್ನಯ್ಯನ ಮನೆಗೆ ಬಂದು ಚೆನ್ನಯ್ಯನ ಪಾದಗಳನ್ನು ಹಿಡ್ಕೊಡ್ತಾನೆ. ಯಾರು? ರಾಜ. ಚೆನ್ನಯ್ಯನ ಪಾದಗಳನ್ನು ಹಿಡಿದು ಮಾತಾಡೋದಕ್ಕೆ ಶುರು ಮಾಡ್ತಾನೆ. ಆಗ ಅವನಿಗೆ ಭಯ ಆಯಿತು ಚೆನ್ನಯ್ಯನಿಗೆ. ಆ ಭಯಭೀತನಾದ ಚೆನ್ನಯ್ಯ ಹೇಳ್ತಿದ್ದಾನೆ, ಅಯ್ಯ ಚೋಳರಾಜ, ನೀನು ನನ್ನ ಪಾದಗಳನ್ನು ಹಿಡಿಯುವುದು ಸರಿಯೇ? ಈ ರೀತಿ ಮಾಡೋದು ಸರಿನಾ ಅಂತಂದು ಹೇಳಿದಾಗ ಚೋಳರಾಜ, ಯಾಕೆ ಹಿಡಿಬಾರ್ದು ಅಂತಂದೇಳಿ ಪದ್ಯದ ಸಾಲಿಗೆ ಬರುತ್ತೆ ನೋಡಿ. ಏನು ಶೀರ್ಷಿಕೆ? ದೇವನೊಲಿದನ ಕುಲವೇ ಸತ್ಕುಲಂ. ನಾನು ಯಾಕೆ ನಿನ್ನ ಪಾದಗಳನ್ನು ಹಿಡಿಬಾರ್ದು, ಅದರಲ್ಲಿ ಏನು ತಪ್ಪಿದೆ
ಯಾವ ಕುಲ ಎಂಥದ್ದೇನಿಲ್ಲ. ದೇವರು ಯಾವ ಜಾತಿಗೆ ಒಲಿಯುವನೋ ಅದೇ ಶ್ರೇಷ್ಠವಾದ ಜಾತಿ ಅಂತಂದೆಲ್ಲ ವಿವರಣೆ ಮಾಡಿ ಹೇಳ್ತಾನೆ. ಕೊನೆಗೆ ಚೆನ್ನಯ್ಯನನ್ನ ಆನೆಯ ಮೇಲೆ ಕೂರಿಸ್ಕೊಂಡು, ಚೆನ್ನಯ್ಯ ಒಂದು ಅದ್ಭುತ ಸಾಧನೆ ಮಾಡಿದ್ನಲ್ಲ, ದೇವರನ್ನು ಒಲಿಸ್ಕೊಂಡ. ಹಂಗಾಗಿ ಆನೆಯ ಮೇಲೆ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾರೆ. ರಾಜನ ಬಳಗ ಮೆರವಣಿಗೆ ಮಾಡಿ ದೇವಾಲಯಕ್ಕೆ ಕರೆತಂದ್ರು, ದೇವಸ್ಥಾನದ ಹತ್ರ ಕರೆತಂದ್ರು. ಯಾರನ್ನ? ಮಾದಾರ ಚೆನ್ನಯ್ಯನನ್ನ. ಅದಾದ್ಮೇಲೆ ಶಿವಲಿಂಗವನ್ನ ಕಂಡು, ಅಲ್ಲಿ ದೇವಸ್ಥಾನದ ಹತ್ರ ಶಿವಲಿಂಗವನ್ನ ನೋಡ್ತಾನಲ್ಲ, ಈಗ ಮಾದಾರ ಚೆನ್ನಯ್ಯ ಪ್ರಶ್ನೆ ಮಾಡ್ತಾನೆ, ಅಯ್ಯ ಶಿವನೇ, ನಾನು ಏನು ತಪ್ಪು ಮಾಡಿದೆ? ಏನು ತಪ್ಪು ಮಾಡಿದೆ? ನಾನು ಗೌಪ್ಯವಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೆ. ಈಗ ನೋಡು, ಈ ಚೋಳ ರಾಜನ ಕೈಯಲ್ಲಿ ಹಿಡಿದು ತರಿಸಿದೆಯಲ್ಲ, ನಾನೇನು ತಪ್ಪು ಮಾಡಿದೆ ಅಂಥದ್ದು? ನನಗೇನೋ ಗೊತ್ತಾಗದೆ ತಿಳಿದೆ ನಿನಗೆ ರಾಗಿ ಅಂಬಲಿ ಕೊಟ್ಟೆ, ರಾಗಿ ಗಂಜಿ ಕೊಟ್ಟೆ. ಆದರೆ ನೀನೇನು ಮಾಡಿದೆ? ನನ್ನ ಭಕ್ತಿಯನ್ನು ಬೀದಿಗೆ ತಂದು ಬಿಟ್ಟಲ್ಲ, ಎಲ್ಲರಿಗೂ ಗೊತ್ತಾಗಂಗೆ ಮಾಡಿಬಿಟ್ಟೆ. ನೀನು ಈ ರೀತಿ ಮಾಡೋದು ಸರಿನಾ? ಎಷ್ಟು ಮಟ್ಟಿಗೆ ಸರಿ? ಭಕ್ತನನ್ನು ಹಿಂಗೆಲ್ಲ ಮಾಡದ? ಈ ರೀತಿ ಮಾಡಬಾರ್ದಿತ್ತು ಅಂತಂದು ಹೇಳಿ ಆ ಚೆನ್ನಯ್ಯ ತನ್ನ ಸೊಂಟದಲ್ಲಿದ್ದ ಕತ್ತಿಯನ್ನು ತೆಗೆದುಕೊಂಡು ಸಾಯೋದಕ್ಕೆ ಮುಂದಾಗ್ತಾನೆ. ಶಿವ ಯಾರನ್ನಂತ ಕಾಪಾಡ್ತಾರೆ, ಯಾರ ಪರವಾಗಂತ ಇರ್ತಾರೆ. ಅಲ್ಲಿ ನೋಡಿದ್ರೆ ರಾಜನ ಮನೆಗೆ ಹೋಗ್ದಿದ್ರೆ ಆ ರಾಜ ಅವನ ಕತ್ತಿಯನ್ನು ತಗೊಂಡು ಸಾಯೋದಕ್ಕೆ ಮುಂದಾಗ್ತಾನೆ. ಇಲ್ಲಿ ನೋಡಿದ್ರೆ ಮಾದಾರ ಚೆನ್ನಯ್ಯ ಅವನಿಗೆಲ್ಲ ನಾನು ಗೌಪ್ಯವಾಗಿ ಯಾರಿಗೂ ಗೊತ್ತಾಗ್ದಂಗೆ ನಾನು ಭಕ್ತಿಯನ್ನು ತೋರ್ತಿದ್ದೆ, ಪ್ರಾರ್ಥನೆ ಮಾಡ್ಕೊಳ್ತಿದ್ದೆ, ಕಲ್ಲನ್ನೇ ಲಿಂಗವನ್ನಾಗಿ ಮಾಡ್ಕೊಂಡು ಪೂಜಿಸ್ತಿದ್ದೆ. ನಾನು ಏನು ಮಾಡ್ತಿದ್ದೆ? ಕಾಡಲ್ಲಿ ಹೋಗಿ ಯಾರಿಗೂ ಗೊತ್ತಾಗ್ದಂಗೆ ಹೂಗಳನ್ನು ತರ್ತಿದ್ದೆ, ಪೂಜೆ ಮಾಡ್ಕೊಂಡಿದ್ದೆ. ಹಿಂಗೆಲ್ಲ ಆಯ್ತಲ್ಲ ಅಂತಂದೇಳಿ ಸಾಯೋದಕ್ಕೆ ಮುಂದಾಗ್ತಾನೆ. ಮತ್ತೆ ಆಗ್ಲೇ ಹೇಳ್ದಂಗೆ ಶಿವ ಯಾರನ್ನೂ ಸಾಯೋದಕ್ಕೆ ಬಿಡಲ್ಲ ತನ್ನ ಭಕ್ತರನ್ನ. ಹಾಗಾಗಿ ಅಲ್ಲಿ ಶಿವ ಪ್ರತ್ಯಕ್ಷನಾಗಬೇಕಾಗತ್ತೆ. ಪ್ರತ್ಯಕ್ಷನಾಗಿ, ನೀನು ಈ ರೀತಿ ಮಾಡಬಹುದೇ? ಇಲ್ಲ ಮಾಡೋದು ಸರಿನಾ? ಚೆನ್ನಯ್ಯ, ನೀನು ನನ್ನ ಪರಮ ಭಕ್ತ, ಹೀಗೆ ಯಾಕೆ ಮಾಡ್ತಿದ್ಯಾ ಅಂತಂದೇಳಿ ಪಕ್ಕದಲ್ಲಿ ನಿಂತಿದ್ನಲ್ಲ, ಯಾರೋ ಚೋಳರಾಜ. ಆ ಚೋಳರಾಜನಿಗೆ ಚೆನ್ನಯ್ಯನ ಭಕ್ತಿ ಆಡಂಬರವಿಲ್ಲದ ಭಕ್ತಿ. ಅವನಲ್ಲಿ ಯಾವುದೇ ಆಡಂಬರ ಇದ್ದಂಗೆ ಭಕ್ತಿಯನ್ನು ತೋರ್ತಿದ್ದ. ಒಂದು ಎಂಥ ಅಭಿಮಾನ? ಲಿಂಗ ಅಭಿಮಾನ. ಲಿಂಗದ ಮೇಲೆ ತುಂಬ ಅಭಿಮಾನ ಇದು ಅಂತಂದೇಳಿ ಅವನ ಭಕ್ತಿಯ ಬಗ್ಗೆ ಹೊಗಳಿ ಚೆನ್ನಯ್ಯನನ್ನ ತನ್ನ ಜೊತೆಯಲ್ಲೇ, ಇಲ್ಲಿದ್ರೆ ತಾನೇ ಅವನಿಗೆ ತೊಂದರೆ, ನನ್ನ ಗಣಕ್ಕೆ, ಶಿವಗಣದ ಜೊತೆಗೆ ಸೇರಿಸ್ಕೊಳ್ಳೋಣ ಅಂತಂದೇಳಿ ಶಿವ ಅವರ ಜೊತೆಯಲ್ಲಿ ಕೈಲಾಸಕ್ಕೆ ಕರ್ಕೊಂಡೋಗಿ ಏನು ಮಾಡ್ತಾರೆ? ಎಂಥ ಭಕ್ತನನ್ನ ಅಂದರೆ, ಒಬ್ಬ ಶಿಕ್ಷಕರಿಗೆ, ಗುರುಗಳಿಗೆ, ಯಾರೋ ವಿದ್ಯಾರ್ಥಿ ಏನಾದರೂ ತುಂಬ ಇಷ್ಟ ಆದರೆ ಎಲ್ಲ ಕಡೆ ಹೇಳ್ಕೊಡೋದಕ್ಕೆ ಶುರು ಮಾಡ್ತೀವಿ, ಗುಣಗಾನ ಮಾಡ್ತಿರ್ತೀವಿ. ಹಂಗೇನೆ ಇಲ್ಲಿ ಕೂಡ ಶಿವ ಹೋಗಿ ತನ್ನ ಹೆಂಡತಿ ಪಾರ್ವತಿಗೆ ಪರಿಚಯ ಮಾಡಿಕೊಡ್ತಾರೆ. ಶಿವಗಣ, ಗಣ ಅಂದರೆ ಶಿವಗಣ, ಆ ಶಿವಗಣ ಪದವಿಯನ್ನು ನೀಡಿ ತನ್ನ ಜೊತೆಯಲ್ಲೇ ಇಟ್ಕೊಳ್ತಾರೆ. ಅಂದರೆ ಆ ಡಿಗ್ರಿ, ಆ ಪದವಿ ಬಂದರೆ ಮಾತ್ರ ಶಿವನ ಗುಂಪಿಗೆ ಸೇರೋದಕ್ಕೆ ಸಾಧ್ಯ. ಯಾವ ರೀತಿ ಡಿಗ್ರಿ, ಯಾವ ಥರ ಎಲಿಜಿಬಲ್ಲು, ಅರ್ಹತೆ ಅಂದರೆ ಆ ಥರ ಆಡಂಬರವಿಲ್ಲದ ಭಕ್ತಿ, ಇನ್ನೊಬ್ರಿಗೆ ಹೇಳ್ಕೊಳ್ದಂಗೆ ಒಟ್ಟಾರೆ ಶಿವನ ಪ್ರೀತಿಗೆ ಪಾತ್ರರಾಗಬೇಕು. ಆ ಥರ ನಾವು ಪೂಜಿಸಿದಾಗ ಇದೆಲ್ಲ ನಿಜ ಆಗುತ್ತೆ ಅಂತಂದೇಳಿ, ಒಂದು ಸರಳವಾದ ಭಕ್ತಿಗೆ ಇಷ್ಟೆಲ್ಲ ಮೆಚ್ಚುಗೆ ಇದೆ ಅಂತಂದೇಳಿ ಹರಿಹರ, ಯಾರು? ರಗಳೆಯ ಕವಿ ಹರಿಹರ ತಿಳಿಸ್ಕೊಟ್ರು. ಅಂದರೆ ಇವತ್ತಿನ ದಿನಗಳಲ್ಲಿ ನಾವು ಹೆಚ್ಚಿನದಾಗಿ ಯಾವುದ್ಯಾವುದೋ ರೀತಿಯ ಪೂಜೆ ಪುನಸ್ಕಾರ, ಆಡಂಬರ ಎಲ್ಲ ನೋಡ್ತೀವಲ್ಲ, ಅದಕ್ಕೆ ಪೂರಕವಾಗಿ ಈ ವಿಚಾರವನ್ನು ಹೇಳ್ತಿದ್ದಾರೆ. ಅಂದರೆ ದೇವಸ್ಥಾನಗಳಿಗೆ ಹೋಗೋದ್ರಲ್ಲಿ ಏನು ತಪ್ಪಿಲ್ಲ, ಅಲ್ಲಿ ಪಾಸಿಟಿವ್ ವೈಬ್ಸ್ ಏನಿರುತ್ತೆ, ಸಕಾರಾತ್ಮಕ ಶಕ್ತಿ, ಧನಾತ್ಮಕ ಶಕ್ತಿನ ತುಂಬ್ಕೋಬೋದು. ಅಲ್ಲಿರುವಂಥ ಏನು ದೇವಸ್ಥಾನದ ನಿರ್ಮಾಣ ಕಾರ್ಯ ಆಗಬೇಕಾದ್ರೆ ಕೆಲವೊಂದು ನವರತ್ನ ಇನ್ನೊಂದು ಮತ್ತೊಂದೆಲ್ಲ ಹಾಕಿರ್ತಾರೆ, ಅದಕ್ಕೋಸ್ಕರ ಅಲ್ಲಿಗೆ ಹೋದ್ರೆ ತಪ್ಪೇನಿಲ್ಲ. ಆದರೆ ಹೆಚ್ಚಿನದಾಗಿ ಆಡಂಬರದ ಭಕ್ತಿಯಿಂದ ಏನೂ ಪ್ರಯೋಜನ ಇಲ್ಲ ಅಂತ ಕಾವ್ಯದ ಮೂಲಕ ಕವಿ ಹೇಳಿರೋವಂಥದ್ದು. ಇನ್ನು ನಿಮಗೆ ಹೆಚ್ಚಿನದಾಗಿ ಇಲ್ಲಿ ರಗಳೆಯ ಕವಿ ಹರಿಹರ ಅವ್ರ ಬಗ್ಗೆ ವಿಚಾರ ಇದೆ. ಅವರು ಯಾರ ಆಸ್ಥಾನದಲ್ಲಿ ಇದ್ದರು, ಯಾವ್ಯಾವ ಕೃತಿಗಳನ್ನು ಬರೆದ್ರು, ಇದೆಲ್ಲ ವಿಶೇಷವಾಗಿ ಅವಶ್ಯಕತೆ ಇದ್ದರೆ ನೋಡ್ಕೋಬೋದು. ಎಕ್ಸಾಮ್ಗೆ ಅಷ್ಟೊಂದು ವಿಚಾರ ಏನು ಬೇಕಾಗಲ್ಲ. ಅದರ ಜೊತೆಗೆ ಪದಕೋಶ, ಅಂದರೆ ಪದಗಳ ಅರ್ಥವಿದೆ,
ಕೆಲವೊಂದು ಕಷ್ಟವಾದ ಪದಗಳು ಏನಿದೆ ಅವನ್ನು ನೋಡ್ಕೊಳ್ಳಿ. ಇನ್ನು ಸಂದರ್ಭ ಈ ರೀತಿಯ ಪ್ರಶ್ನೆಗಳನ್ನು ಹೆಚ್ಚಿನಾಗಿ ಕೇಳೋದು. ಸೆಕೆಂಡ್ ಕ್ವಶನ್, ನೆಲದ ಮಳೆಯೊಳಗೆ ತೊಳಗುವ ನಿಧಾನದ ತೆರದಿ. ಸೆವೆಂತ್ ಒನ್, ಇಳಿಪಿದಂ ಸರ್ವಾಂಗಮಂ ಚನ್ನನಂಗ್ರಿಯೋಳು. ಏಯ್ತ್ ಒನ್ ಪದ್ಯದಲ್ಲೇ ಇದೆ ಶೀರ್ಷಿಕೆಯಲ್ಲಿ, ದೇವನೊಲಿದನ ಕುಲವೇ ಸತ್ಕುಲಂ ಅಂತ. ಒಂದು ವಾಕ್ಯದಲ್ಲೂ ಕೂಡ ಆನ್ಸರನ್ನು ಮಾಡ್ಬೋದು. ಇದೆಲ್ಲ MCQ ಬಿಟ್ಟ ಸ್ಥಳಗಳಲ್ಲಿ ಬರುತ್ತೆ. ಚೋಳ ದೇಶವು ಯಾರಿಗೆ ನೆಲೆಯಾಗಿತ್ತು ಅಂದರೆ ಶಿವಭಕ್ತರ ಸಮೂಹಕ್ಕೆ. ಚೋಳ ದೇಶವನ್ನು ಆಳುತ್ತಿದ್ದ ದೊರೆ ಯಾರು? ಕರಿಕಾಲ ಚೋಳ. ಚೆನ್ನಯ್ಯನು ಮಾಡುತ್ತಿದ್ದ ಕಾಯಕ ಯಾವುದು? ಕುದುರೆಗೆ ಹುಲ್ಲು ತರೋದು. ಚೆನ್ನಯ್ಯನು ಹುಲ್ಲನ್ನು ಯಾವುದರ ಮೇಲೆ ಹೇರಿಕೊಂಡು ಬರ್ತಿದ್ದ? ಎತ್ತಿನ ಮೇಲೆ, ಬೂದು ಬಣ್ಣದ ಎತ್ತು ಎಲ್ಲ ಹೇಳ್ತೀವಿ. ಶಿವನು ಯಾರ ಜೊತೆ ಊಟ ಮಾಡಿದ? ಮಾದಾರ ಚೆನ್ನಯ್ಯನ ಜೊತೆ. ಇನ್ನು 6ನೇ ಪ್ರಶ್ನೆ, ಚೆನ್ನಯ್ಯನನ್ನು ಹುಡುಕಲು ಚೋಳರಾಜನು ಯಾರನ್ನು ಕಳುಹಿಸಿದನು? ದೂತರನ್ನ, ಸೈನಿಕರನ್ನ, ಸೇವಕರನ್ನ ಕಳಿಸ್ತಾನೆ. 7th ಒನ್, ಚೋಳರಾಜನು ಚೆನ್ನಯ್ಯನನ್ನು ಶಿವಾಲಯಕ್ಕೆ ಹೇಗೆ ಕರೆತಂದನು? ಆ ಪಟ್ಟದ ಆನೆ ಏನಿತ್ತಲ್ಲ, ಆ ಪಟ್ಟದ ಆನೆಯ ಮೇಲೆ ಮೆರವಣಿಗೆಯ ಮೂಲಕ ಕರೆತರ್ತಾನೆ. 8ನೇ ಪ್ರಶ್ನೆ, ಕೈಲಾಸದಲ್ಲಿ ಚೆನ್ನಯ್ಯನಿಗೆ ಯಾವ ಪದವಿ ಲಭಿಸಿತು? ಗಣಪದವಿ. ಗಣಪದವಿ ಅಂದರೆ ಶಿವಗಣ ಪದವಿ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್, 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಈ ರೀತಿ ಪ್ರಶ್ನೆಗಳು ಹೆಚ್ಚಾಗಿ ಕೇಳ್ತಾರೆ. ಸೆಕೆಂಡ್ ಒನ್, ಚೆನ್ನಯ್ಯನ ಗುಪ್ತ ಭಕ್ತಿ ಯಾವ ರೀತಿಯದು? 5th ಒನ್, ಶಿವನ ಮೇಲೆ ಚೆನ್ನಯ್ಯನು ಮುನಿಸಿಕೊಳ್ಳಲು ಕಾರಣವೇನು? ಇನ್ನು 5-6 ವಾಕ್ಯಗಳಲ್ಲಿ ಈ ಪ್ರಶ್ನೆ ಕೆಲವೊಂದು ಬಾರಿ ಕೇಳಿದ್ದಾರೆ ಹೆಚ್ಚಿನದಾಗಿ. ಸೆಕೆಂಡ್ ಒನ್, ಶಿವನು ಚೆನ್ನಯ್ಯನ ಮನೆಯಲ್ಲಿ ಊಟ ಮಾಡಿದ ಪ್ರಸಂಗವನ್ನು ವಿವರಿಸಿ. ಯಾವ ಸಂದರ್ಭದಲ್ಲಿ ಊಟ ಮಾಡೋಕ್ಕೆ ಹೋದ್ರು, ಏನು ಕೊಟ್ಟರು ಅವರು, ಇದೆಲ್ಲವನ್ನು ಕಥೆಯ ಮೂಲಕ ನೆನಪಿಟ್ಕೊಂಡಿರ್ತೀವಿ, ಬರಿಬೋದು. ಈ ವಿಚಾರ ನಿಮ್ಮೆಲ್ಲರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತಂದೇಳಿ ನಾನು ಭಾವಿಸ್ತಿದ್ದೀನಿ. ಸಾರಾಂಶದ ಮೂಲಕ ಎಕ್ಸಾಮ್ಗೆ ಎಷ್ಟು ಸಾಕಾಗುತ್ತೆ ಅಂತ ತಿಳಿಸ್ಕೊಡೋ ಪ್ರಯತ್ನ ಮಾಡಿದ್ದೀನಿ. ಇದೇ ರೀತಿಯ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನೀವಿನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಹೆಚ್ಚಿನ ವಿಚಾರಗಳನ್ನು, ನಿಮಗೆ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅನ್ನೋ ಆಸಕ್ತಿ ಇದ್ದರೆ ದಯವಿಟ್ಟು ಕಾಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಧನ್ಯವಾದಗಳು.